ಮಂತ್ರಿಗಳು ಮನೆಯವರ ಅವ್ರ ಮಗಳಿಗೆ ಈ ಟೈಪ್ ಆಗಿದ್ರೆ ಇದೇನಾರ ಆಕಸ್ಮಿಕವಾಗಿ ಅಂತಿದ್ರ ಸಿದ್ದರಾಮಯ್ಯ ಪರಮೇಶ್ವರ ರಾಜೀನಾಮೆ ಕೊಡಬೇಕು. ಪರಮೇಶ್ವರಿಗೆ ಧಿಕ್ಕಾರ. ನಾಳೆ ಅವ್ನ ಹೆಂಡತಿ ಮಕ್ಕಳು ಕೊಲೆ ಆಗಿದ್ರೆ ಆಕಸ್ಮಿಕ ಅಂತಾರ. ಅವ್ರು ಆಕಸ್ಮಿಕ ಅಂತಾರ. ಅವ್ನ ಸರ್ಕಾರ ಕೊಲೆ ಮಾಡ್ರೆ ಆಕಸ್ಮಿಕ ಅಂತಾರ. ಇನ್ನೊಬ್ಬರ ಮಕ್ಕಳಿಗೆ ಹೆಂಗಾದ್ರೆ ಹೆಣ್ಮಕ್ಳ ಜೀವ ಆಟ ಆಡ್ತಾರ. ಕಲಿಸ್ಬೇಕ ಬೇಡ ಮಕ್ಕಳನ್ನ, ನಾವು ಕಲಿಸ್ಬೇಕ ಬೇಡ ನಾವು ಮಕ್ಕಳನ್ನ. ಎಲ್ಲರಿಗೆ ಗೆದ್ದೆ ಕೊಟ್ಟೈತಿ. ಮಕ್ಕಳನ್ನ ಕಲಿಲ್ಲ ಅಂದ್ರೆ ಎಷ್ಟು ಬಾಧ್ಯತೆ ಅದಾವ. ಇದು ಆಕಸ್ಮಿಕ ಅನ್ನೋದು ಅವನ್ ಹೆಣ್ ನಡೆದಿರೋ ಆಕಸ್ಮಿಕ ಗೊತ್ತಾಗಿತ್ತು ನನಗೆ. ಅವ್ನ ಮಗಳನ್ನ ಲವ್ ಮಾಡೋದ್ ಬಿಡಿಸಿದ ಮ್ಯಾಗ ಮರ್ಡರ್ ಮಾಡ್ರ ಅವ್ನ ಮಗಳ ಆಕಸ್ಮಿಕ ಅಂತ ಹೇಳ್ತಿದ್ದ. ಅದು ಒಂದ್ ಹೇಳ್ತೇನೆ ನಿಮಗೆ, ಇದು ಜಿ ಪರಮೇಶ್ವರಂದ ಪುಷ್ಟೀಕರಣ. ಯಾಕಂದ್ರೆ ಆಕಸ್ಮಿಕ ಅಂದ್ರೆ ಅವ್ರ ಮತ ಓಲೈಕೆ ಆಗ್ತಾವ ಅನ್ನೋ ಉದ್ದೇಶನ ಮಾತಾಡವಂತಾನ. ಅವನಿಗೆ ಬೇಕಾಗಿದ್ದು ಹಿಂದೂಗಳು ಅಲ್ಲ, ಅವನಿಗೆ ಬೇಕಾಗಿದ್ದು ಜಿಹಾದಿಗಳು. ಈ ತಲೆಯಾಗಿಟ್ಕೋರಿ. ಅದಕ್ಕಾಗಿ ಸಿದ್ದರಾಮಯ್ಯ ಅವನಿಗೆ ಡೈರೆಕ್ಟಾಗಿ ಎನ್ಕೌಂಟರ್ ಮಾಡಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತಿದ್ವಿ. ನಾವು ಶಬಾಷ್ ಅಂತಿದ್ವಿ. ಅವು ಎನ್ಕೌಂಟರ್ ಮಾಡಿಸಿಲ್ಲ. ಇದು ಆಕಸ್ಮಿಕ ಐತಿ. ಅವ್ರವ್ರ ವೈಯಕ್ತಿಕ ಅಂತ ಹೇಳ್ತಾನ. ಒಂದು ಉದ್ದೇಶ ಪೂರ್ವಕವಾಗಿ ಚಾಕು ತಗೊಂಬಂದು ಚುಚ್ಚಿದ್ದು ವಿಡಿಯೋ ನೋಡಿರಿ ಎಲ್ಲರೂ. ಅದು ಆಕಸ್ಮಿಕ ಸಾಧ್ಯನಾ? ಅವ ಜಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳವರು, ಅವ್ರ ಮನ್ಯಾಗ ಹೆಣ್ಣು ಕುಡಿಗೆ ಆಗಿರ್ತಾರೆ. ಅದೇ ಆಕಸ್ಮಿಕ ಅಂತ ಹೇಳ್ತಾರೆ, ಹೇಳಂಗಿಲ್ಲ. ಯಾಕಂದ್ರೆ ಅವನು ಕಾಂಗ್ರೆಸ್ ಕಾರ್ಪೊರೇಟರ್ ಇರ್ಬೋದು. ಅವ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಮಕ್ಕಳಿಗೆ ರಕ್ಷಣೆ ಕೊಡೋದಾಗಿಲ್ಲ. ಇವರು ರಾಜ್ಯ ಜನತೆಗೆ ಏನು ರಕ್ಷಣೆ ಕೊಡ್ತಾರ ಅದು ಬೇಕು. ಅದು ತಿಳ್ಕೊರಿ. ಯಾಕಂದ್ರೆ ಇವ್ರು ಒಂದೇ ಮತ ಓಲೈಕೆ, ಇವರು ಮತ ಬ್ಯಾಂಕ್ ಅಂತ ಮಾಡ್ಕೊಂಡಾರ. ಆ ಮತ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿ ಮಾತಾಡ್ತಾರ. ಇದು ಸಿದ್ದರಾಮಯ್ಯ ಸರ್ಕಾರದ ಸ್ಲೋಗನ್. ಹೇಳ್ರಿ, ನಮಗೂ ಇರ್ದೇನ್ರಿ, ಒಂದು ಸನಾತನ ವೀರಶೈವ ಲಿಂಗಾಯತ ಧರ್ಮದ ಒಂದು ಹುಡುಗಿಗೆ ಬರಬರವಾಗಿ ಹತ್ಯೆ ಮಾಡಿದ ಎಲ್ಲರೂ ಕಣ್ಣು ಮುಂದೆ ನೋಡಿರಿ. ಅದನ್ನ ಆಕಸ್ಮಿಕ ಅಂತ ಹೇಳ್ತಾರಲ್ಲ ಜಿ ಪರಮೇಶ್ವರ್ ಅವರು. ಫಸ್ಟ್ ಅದನ್ನ ಇಲ್ಲಿ ಬಂದು ಅವ್ರ ಕಮಿಷನರ್ ಕಳಿಸಿದ ಆಕಸ್ಮಿಕ ಉದ್ದೇಶ ಪೂರ್ವಕ ಅಂದ್ರೆ ಹಿಂದೂ ಸಮಾಜಕ್ಕೊಂದು ನ್ಯಾಯ ಸಿಕ್ಕಂಗೆ. ಇಲ್ಲಿಗ್ರೆ ಎಲ್ಲರ ತಲೆಗೆ ಏನು ಮಾಡ್ತೈತಿ, ಹಿಂದೂಗಳು ಮಂದಿದೆ ಅದು ಆಕಸ್ಮಿಕ ಹೊಂಟ್ರೆ ಮುಚ್ಚೋಗ್ಬಿಡ್ತೈತಿ ಕೇಸು, ಏನೂ ಆಗಂಗಿಲ್ಲ ಅಂತವ್ರ ತಲೆಯಾಗೈತಿ. ಸರ್ ಏನಲ್ಲಿ ನ್ಯಾಯಸಮ್ಮತವಾಗಿ ಹೋರಾಡಕತ್ತಾರಲ್ಲ ಅದು ತಪ್ಪದು. ಸ್ವಲ್ಪ ನಾವು ನ್ಯಾಯ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಿಲ್ಲ. ಹಿಂದೂ ಧರ್ಮಕ್ಕೆ ಅಳಿವು ಇಲ್ಲ, ಉಳಿಗಾಲಿಲ್ಲ. ಒಂದು ಹೆಣ್ಣು ಕಾಂಗ್ರೆಸ್ ಕಾರ್ಪೊರೇಟರ್ಗೆ ನೀವು ಒಂದು ರಕ್ಷಣೆ ಕೊಡಕ್ಕೆ ಆಗಿಲ್ಲ ಅಂದ್ರೆ ಜನಸಾಮಾನ್ಯರದ್ದು ಹೆಂಗೆ ಪರಿಸ್ಥಿತಿ ಏನು ಕೊಡ್ತೀರಿ? ರಾಜ್ಯಕ್ಕೆ ಕೇಳ್ತೀನಿ, ಬರೀ ನಿಮ್ಮ ಗ್ಯಾರಂಟಿ ಯೋಜನೆಯಿಂದ ದೇಶ ನಡೆಯೋದಿಲ್ಲ, ರಾಜ್ಯ ನಡೆಯೋದಿಲ್ಲ. ನಿಮ್ಮ 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ದೇಶ ಉದ್ಧಾರ ಆಗೋದಿಲ್ಲ. ನಮಗೆ ರಕ್ಷಣೆ ಬೇಕು. ರಕ್ಷಣೆ ಒಂದು ಹೆಣ್ಣು, ಒಂದು ಹುಡುಗಿ, ನನ್ನ ಮುಂದೆ ಬೆಳೆದಿದ್ದ ಹುಡುಗಿಗೆ, ಸಣ್ಣ ಹುಡುಗಿ, ನಮ್ಮ ಮನೆ ಬಾಜುಕಿನ ಮನಿದಕ್ಕೆ ಹುಡುಗಿ, ಆಕಿಗೆ ರಕ್ಷಣೆ ಇಲ್ಲ. ಆಕಿಗೆ ರಕ್ಷಣೆ ಇಲ್ಲ ಅಂದ್ರೆ ಜನರದ್ದು ಏನು 7 ಕೋಟಿ ಜನರು ಹೆಂಗೆ ಕಾಪಾಡ್ತೀರಿ ನೀವು? 7 ಕೋಟಿ ಜನರು ಹೆಂಗೆ ಕಾಪಾಡ್ತೀರಿ? ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೆ, ಕಾನೂನು ಇಲಾಖೆ ಕೇಳ್ಕೊಳ್ಳೋದು ಒಂದು, ದಯವಿಟ್ಟು ಕಾನೂನು ಸುವ್ಯವಸ್ಥೆನ ಕಾಪಾಡ್ರಿ. ಇಲ್ಲ ಅಂದ್ರೆ ಜನ ರೊಚ್ಚಿಗೇಳ್ತಾರೆ. ಮಿತಿ ಮೀರಿ ಹೋಗೈತೆ. ಅಣ್ಣ ಹೇಳ್ದಂಗೆ ನಮ್ಗೆ ಆಫರ್ ಬೇಕಾಗಿಲ್ಲ, ನಮಗೆ ಬೇಕು.